ಯಾರು ನೀ ಮಗು? ಯಾರದ್ರಿ ಮಗು? ನಿಮ್ಮ ಅಪ್ಪ ಅಮ್ಮ ಇಲ್ವೇನೋ? ನನ್ನ ಜೊತೆ ಬರ್ತೀಯಾ? ನಡಿ, ಅಳಬೇಡ, ನಾನಿದ್ದೀನಿ. ಇನ್ಮೇಲಿಂದ ಅದು ನಿಂದೆ ಆಫೀಸರ್. ಕೂತ್ಕೋ. ಟ್ರೈ ಮಗ, ಆಮೇಲೆ ಫೋನ್ ಮಾಡ್ತೀನಿ ಇರೋ. ಯಾಕೋ ಓಡ್ ಬರ್ತಿದ್ಯಾ? ಅಣ್ಣ, ಬಡ್ಡಿ ರಾಜಣ್ಣ ಹತ್ರ ಸಾಲ ತಗೊಂಡಿದ್ದೆ. 3 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ. ಈಗ ನೋಡ್ಬಿಟ್ಟ ನನ್ನ ಪ್ರಾಣ ಕಿತ್ಕೊಂಡು ಹೋಗ್ತಾನೆ. ಲೇ, ಅವ್ನ್ ಬಂದ್ ನಿನ್ ಪ್ರಾಣ ತೆಗಿಲಿಕ್ಕೆ ಅವನೇನು ಯಮ ಏನೋ? ಒಂದ್ ವೇಳೆ ಅವ್ನ್ ಬಂದ್ರು ಹೋಗೋದು ನಿನ್ ಪ್ರಾಣ ಅಲ್ಲ, ಅವ್ನ್ ಪ್ರಾಣ. ಯಾಕಂದ್ರೆ ಇದು ನನ್ನ ಅಡ್ಡ. ಇಲ್ಲಿ ನಾನೇ ಯಮ, ಇವರೇ ಕಿಂಕರ್ರು. ಏಯ್, ಯಾರು ನೋಡೋ? ಏಯ್, ಯಾರು ನೀನು? ನೋಡ್ರೋ, ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಆ ಬಡ್ಡಿ ಮಗ 3 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ. ಅವ್ನ ಪರವಾಗಿ ನೀವು ಬಂದರೆ ಅವ್ನು ಕಟ್ಟಬೇಕಾಗಿರೋ ಬಡ್ಡಿನ ನಿಮ್ಮ ಹತ್ರ ವಸೂಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲೇ ನನ್ನ ನಾಟಕ್ಕೆ ಬಂದು ನನಗೆ ಆವಾಸ. ಏಯ್, ಹೋಗ್ರೋ.
ಹೋಗ್ರೋ, ಒಂದು ಅಂಗಡಿನ ಬೇಡ, ಎಲ್ಲ ಬಡ್ಡಿ ವಸೂಲಿ ಮಾಡ್ಕೊಂಬನ್ನಿ. ಎಲ್ಲರೂ ಕರೆಕ್ಟ್ ಕೊಟ್ರಾ? ದಮ್ ಮುಡಿತೀನಿ ಅನ್ಕೊಂಡ್ರಾ? ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಇದನ್ನ ನಾವು ಸುಟ್ರೆ ಒಂದಿನ ಇದು ನಮ್ಮನ್ನು ಸುಡುತ್ತೆ. ಓ ಕಟ್ ಕೊಡೋಣ ಇವನು ಅವನಿಗೆ ಸುಟ್ಟು ಹೊತ್ತು ಬೂದಿ ಮಾಡ್ತೀನಿ. ಹಾಂ ಸರಿ ಮಗ, ಇರೋ ಅಣ್ಣನ ಮನೆ ಹತ್ರ ಬಂದೀನಿ, ಆಮೇಲೆ ಮಾಡ್ತೀನಿ. ಅಣ್ಣವು ನಮಸ್ತೆ. ನಮಸ್ತೆ ಅಣ್ಣವು. ನಮಸ್ತೆ. ಯಾವ ಲೋಕದಲ್ಲಿ ಮುಳುಗಿದ್ದೀರಾ ಅಣ್ಣ? ನಿನ್ನೆ ನೋಡಿರೋ ಹುಡುಗಿ ತಲೆಯಿಂದ ಹೋಗ್ತಾನೆ ಇಲ್ಲ. ಅಣ್ಣಗೂ ಲವ್ ಸ್ಟಾರ್ಟ್ ಆಗಿದೆ, ಅಣ್ಣನಿಗೆ ಲವ್ ಆಗಿದೆ. ಮೆಟ್ಟಿ ನೋಡಿ ಅಣ್ಣ, ಫೋನಲ್ಲಿ ಮಾತಾಡ್ತಿದ್ದೆ ಅಣ್ಣ. ಅಂತೂ ಅಣ್ಣಂಗೆ ಲವ್ ಆಗೋಯ್ತು. ಅಣ್ಣ ಇನ್ನು ಮುಂದೆ ಟೈಮ್ ವೇಸ್ಟ್ ಮಾಡಬೇಡಿ, ಮೊದಲು ಹೋಗಿ ಪ್ರಪೋಸ್ ಮಾಡಿ. ಹಾಗಂತೀಯ? ಸರಿ ಬಿಡು, ಹೋಗ್ತೀನಿ ಇವಾಗಲೇ. ಅಣ್ಣವು ಏನು? ಹಾಗೆ ಹೋಗಬೇಡಿ, ರೋಸ್ ತೊಗೊಂಡೋಗಿ. ಹುಡುಗಿರಿಗೆ ರೋಸ್ ಅಂದರೆ ತುಂಬ ಇಷ್ಟ. ಹೌದಾ? ಓಕೆ. ಹೇಳಿ ಸರ್. ಒಂದು ರೋಸ್ ಬೇಕಿತ್ತು, ರೆಡ್ ರೋಸ್. ವಾರ್ಡ್ ಜೊತೆಗೆ ಬೇಕಿತ್ತಾ ಅಥವಾ ಸಿಂಗಲ್ ಬೇಕಿತ್ತಾ? ಸಿಂಗಲ್ ಬೇಕು. 1 ಸೆಕೆಂಡ್ ಸರ್, ತಗೊಳ್ಳಿ. ಎಷ್ಟಿದಕ್ಕೆ? ಸರ್ ಇದಕ್ಕೆ 10 ರೂಪಾಯಿ. ಸರ್ ನನ್ನ ಹತ್ರ ಚೇಂಜ್ ಇಲ್ಲ. ನಾನು ಇವತ್ತು ಫಸ್ಟ್ ಟೈಮ್ ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಚಿಲ್ಲರೆ ನೀವೇ ಇಟ್ಕೊಂಡಿರಿ. ದೇವ್ರೆ, ಇವ್ರ ಪ್ರೀತಿ ಸಕ್ಸಸ್ ಆಗಂಗೆ ಮಾಡಪ್ಪ. ಸರ್ 1 ನಿಮಿಷ. ಫಸ್ಟ್ ಟೈಮ್ ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ದೀರಿ, ಸೊ ವೈಟ್ ಶರ್ಟ್ ಹಾಕೊಂಡು ಹೋಗಿದ್ರೆ ಬೆಟರ್ ಆಗಿರುತ್ತೆ. ಹಾಯ್, ನನ್ನ ಹೆಸರು ರಾಜ ಅಂತ. ನಿಮ್ಮ ಆಸ್ತಿ ಅಂತಸ್ತು ಕುಲ ಗೋತ್ರ ಇದು ಯಾವುದು ಬೇಕಿಲ್ಲ. ನಂಗೆ ಬೇಕಿರೋದು ನಿಮ್ಮ ಹಾರ್ಟ್ ಪ್ರೀತಿ, ನಂಬಿಕೆ, ವಿಶ್ವಾಸ ಮತ್ತು ಕಾಳಜಿ. ಏನ್ರಿ, ಏನ್ ಅನ್ಕೊಂಡಿದ್ದೀರಾ? ನಿಮ್ಮಂತ ಗುಂಡ ರೌಡಿನ ಜನರಿಗೆಲ್ಲ ಎದುರಿಸ್ಕೊಂಡು ಓಡಾಡ್ತಿರೋನ ನಾನು ಲವ್ ಮಾಡ್ತಿದ್ ಹೆಂಗ್ರಿ ಅನ್ಕೊಂಡ್ರಿ? ಏನು? ನಾನು ಗೂಂಡ ರೌಡಿನ? ಯಾರು ಹೇಳಿದ್ದು? ಅದು ಜನ ಕೂಡ ರೆಸ್ಪೆಕ್ಟ್ ನನಗೆ. ಜನ ರೆಸ್ಪೆಕ್ಟ್? ಇಲ್ಲಿರೋ ಎಲ್ಲಾ ಜನರು ನಿನ್ನ ಹತ್ರ ಲೋನ್ ತಗೊಂಡಿದ್ದಾರೆ, ಅದಕ್ಕೆ ನಿನ್ ಮುಂದೆ ಸಲ ಮುಡಿತಾರೆ. ನೀವು ಹೋದ್ಮೇಲೆ ನಿನ್ನ ರಾಕ್ಷಸ ಅಂತ ಬೈಕೋತಿರ್ತಾರೆ. ಅದೆಲ್ಲ ಗೊತ್ತಿಲ್ಲ, ಜನ 1000 ಹೇಳ್ತಾರೆ. ನಾನು ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ಹಲೋ, ನೀನೆಲ್ಲ ಬೈದಿದ್ದಕ್ಕಾಗಲಿ ಪಡೆದಿದ್ದಕ್ಕಾಗಲಿ ನಂಗೆ ಬೇಜಾರಾಗಿಲ್ಲ. ಆದರೆ ಈ ಪ್ರೀತಿ ಸಂಕೇತವಾದ ಈ ರೋಸನ್ನೇ ಕಾಲಿಂದ ತುಳಿದು ಅವಮಾನ ಮಾಡ್ದಲ್ಲ, 10 ರೂಪೀಸ್ ಚಿಲ್ಲರೆ ಇಲ್ಲ ಅಂತ 500 ರೂಪಾಯಿ ತಂದೆ ಕಣೆ. ಆದರೆ ನೀನು ಅದಕ್ಕೆ ಬೆಲೆನೇ ಇದ್ದಂಗೆ ಮಾಡ್ಬಿಟ್ಟೆ. ಲೈಫಲ್ಲಿ ತಂದೆ ತಾಯಿನೂ ಸಿಗಲಿಲ್ಲ, ಮೊಬೈಲ್ ಸಿಗಲಿಲ್ಲ, ಬೈಯೂ ಸಿಗಲಿಲ್ಲ.
ಎಲ್ಲರೂ ಪ್ರೀತಿಲಿ ಬಿದ್ದು ವರ್ಷ 6 ತಿಂಗಳು ಜೊತೆಲಿ ಸುತ್ತಾಡಿ ಜಸ್ಟ್ ಲವ್ ಪ್ರಪೋಸ್ ಮಾಡಿದ್ದಕ್ಕೆ ನಮ್ಮ ಅಣ್ಣ ಈ ರೇಂಜಿಗೆ ತಲೆ ಕೆಡಿಸ್ಕೊಂಡಿದ್ದಾನೆ. ಬಾ ಹೋಗಿ ಮಾತಾಡೋಣ. ಏನಣ್ಣ ನೀವು ಮಾಡ್ತಾ ಇರೋದು ಸರಿನಾ? ಹೀರೋ ಥರ ಇದ್ದೆ, ಅವಳು ಬಂದರೆ ರಾಜನ್ ಥರ ಇರ್ತೀನಿ ಅಂದ್ಕೊಂಡೆ. ಆದರೆ ಅವಳು ಹೃದಯದಲ್ಲಿ ಕಾಲಿಡೋಕೆ ಮುಂಚೆನೇ ಓದೋದ್ಕೊಂಡ್ರು. ಯಾಕಣ್ಣ ಹೀಗೆಲ್ಲ ಮಾಡ್ತಿದ್ಯಾ? ನಿಂಗೆ ಏನು ಕಮ್ಮಿ ಆಗಿದೆ ಅಣ್ಣ? ನಿಮ್ಗೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ನನ್ನ ಬಗ್ಗೆ ಹಿಂದೆ ಜನ ಕೆಟ್ಟದಾಗ ಮಾತಾಡ್ತಿರ್ತಾರ. ಅದು ಅಣ್ಣ, ಇನ್ನು ಬಡ್ಡಿ ದುಡ್ಡನ್ನ ಜಾಸ್ತಿ ತಿಂತಂತೆ, ಟೈಮ್ ಕೊಡಲ್ವಂತೆ, ಕರುಣೆ ತೋರಿಸಲ್ಲಂತೆ, ಜನ ಹಿಂದೆ ತುಂಬ ಬೈತಾ ಇರ್ತಾರಣ್ಣ. ನಮ್ಮ ಬೆನ್ನಿಂದ ಇಷ್ಟೆಲ್ಲ ನೋಡಿದ್ರು ನನಗೆ ಗೊತ್ತೇ ಆಗಿಲ್ಲ. ನಾಳೆಯಿಂದ ಯಾರ ಹತ್ರನೂ ಬಡ್ಡಿ ತಗೊಳ್ಳಲ್ಲ, ಸರಿನಾ? ಸಾರಿ ರೀ, ಅವತ್ತು ನಾನು ಹಂಗೆ ಹೇಳ್ಬಾರ್ದಾಗಿತ್ತು. ಥ್ಯಾಂಕ್ ಯು, ನೀವು ಅವತ್ತು ಹಂಗೆ ಹೇಳಿದಕ್ಕೆ ನಾನು ಇಷ್ಟು ಚೇಂಜ್ ಆಗಿತ್ತು. ಇಲ್ಲಾಂದರೆ ನಾನು ಅದೇ ತಪ್ಪನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಅವತ್ತು ನಿಮ್ಗೆ ಈ ಥರ ಕೋಪದಲ್ಲಿ ಹೇಳಿರೋ ಮಾತನ್ನ ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವತ್ತು ನಿಮ್ಮ ಹಿಂದೆ ಬೈತಿರೋ ಜನ ಇವತ್ತು ನಿಮ್ಮ ಮುಂದೆ ಕೈ ಎತ್ತು ಮುಗಿತಿದ್ದಾರೆ. ಅವತ್ತೇನೋ ಕೇಳ್ಕೊಂಡು ಬಂದಿದ್ರಿ ನೀವು, ನಾನು ಇಲ್ಲ ಅಂತ ಹೇಳಿದ್ದೆ. ಇವತ್ತು ನಾನು ಏನೋ ಕೇಳ್ಕೊಂಡು ಬಂದಿದ್ದೀನಿ, ಇಲ್ಲ ಅನ್ಬಾರ್ದು. ಅರ್ಥ ಆಗ್ತಿಲ್ಲ. ಐ ಲವ್ ಯು. ಲವ್ ಯು ಟು.